ಎಲ್ಲ ಮಹಿಳೆಯರು ನೋಡ್ಲೇಬೇಕಾದ ಸುದ್ದಿ. ಸೀರೆ ಉಟ್ಟು ಬೈಕಲ್ಲಿ ಹೋಗುವಾಗ ಹುಷಾರ್, ನಿಮ್ಮ ಪ್ರಾಣಕ್ಕೆ ಸಂಚಕಾರ ತರಬಹುದು ಸೀರೆ. ಬೈಕ್ ಚಕ್ರಕ್ಕೆ ಸೀರೆ ಸಿಲುಕಿ ಭೀಕರ ಅಪಘಾತ ನಡೆದಿದೆ. ಯಾರ್ಯಾರು ಸೀರೆ ಉಟ್ಟು ಬೈಕಲ್ಲಿ ಹೋಗ್ತಿರೋ ದಯವಿಟ್ಟು ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಸೀರೆ ಉಟ್ಟು ಬೈಕಲ್ಲಿ ಹೋಗುವಾಗ ನಿಮ್ಮ ಹುಷಾರ್ನಲ್ಲಿ ನೀವಿರಲೇಬೇಕು, ಇಲ್ಲದಿದ್ರೆ ನಿಮ್ಮ ಪ್ರಾಣಕ್ಕೆ ಸಂಚಕಾರ ತರಬಹುದು ಸೀರೆ. ಬೈಕ್ ಚಕ್ರಕ್ಕೆ ಸೀರೆ ಸಿಲುಕಿ ಭೀಕರ ಆಕ್ಸಿಡೆಂಟ್ ನಡೆದಿದೆ. ಬೈಕ್ ಚಕ್ರಕ್ಕೆ ಸೀರೆ ಸಿಲುಕಿ ಬೈಕ್ನಿಂದ ಮಹಿಳೆ ಬಿದ್ದಿದ್ದಾಳೆ. ಇದು ಮಂಗಳೂರು ನಗರದ ಹೊರ ವಲಯದ ಬಳಿ ನಡೆದಿರುವಂತಹ ಘಟನೆ. ಸುರತ್ಕಲ್ನ ಕಾನಾ ಬಳಿ ಬೈಕ್ನಿಂದ ಮಹಿಳೆ ಬಿದ್ದಿದ್ದಾರೆ. ಮಗನ ಜೊತೆಗೆ ಹಿಂದೆ ಕೂತು ಅಮ್ಮ ಹೋಗ್ತಾ ಇದ್ರು. ಬಸ್ನ ಸಿಸಿ ಕ್ಯಾಮೆರಾದಲ್ಲಿ ಅವರು ಬೀಳುವಂತಹ ದೃಶ್ಯ ಸೆರೆಯಾಗಿದೆ. ಪ್ರಾಣಾಪಾಯದಿಂದ ಮಹಿಳೆ ಪಾರಾಗಿದ್ದಾರೆ. ಬೈಕಲ್ಲಿ ಮಗನ ಜೊತೆ ಹೋಗುವಾಗ ಸೀರೆ ಸಿಕ್ಕಾಕೊಂಡಿದೆ ಬೈಕ್ನ ಚಕ್ರಕ್ಕೆ. ಆಗ ಮಹಿಳೆ ಕೆಳಗೆ ಬಿದ್ದಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸಬಹುದು ಮಹಿಳೆ ಹೇಗೆ ಬಿದ್ದಿದ್ದಾರೆ. ಮಹಿಳೆ ಬೀಳುವಂತಹದ್ದು ವೆಹಿಕಲ್ ಒಂದು ರಭಸ ಕೂಡ ನೀವಿಲ್ಲಿ ಗಮನಿಸಬಹುದು. ಆಗಿದ್ದಿಷ್ಟೇ, ಮಗನ ಜೊತೆ ಬೈಕಲ್ಲಿ ಅಮ್ಮ ಹೋಗ್ತಾ ಇದ್ದು ಅಮ್ಮನ ಸೀರೆ ಚಕ್ರಕ್ಕೆ ಸಿಕ್ಕಾಕೊಂಡಿದೆ. ಇಮಿಡಿಯೇಟ್ ಆಗಿ ತಾಯಿ ಕೆಳಗೆ ಬೀಳ್ತಾರೆ. ಹೆಲ್ಮೆಟ್ ಇಲ್ಲದೆ ವೇಗವಾಗಿ ಬೈಕಲ್ಲಿ ಹೋಗ್ತಾ ಇದ್ರು ಮಗ ಹಾಗೂ ಅಮ್ಮ. ಆಗ ಸೀರೆ ಕೂಡ ಚಕ್ರಕ್ಕೆ ಸಿಕ್ಕಾಕೊಂಡಿದೆ. ಸೀರೆ ಚಕ್ರಕ್ಕೆ ಸಿಕ್ಕಾಕೊಂಡ ರಭಸಕ್ಕೆ ಅಲ್ಲಿ ತಾಯಿ ಕೆಳಗೆ ಬಿದ್ದಿದ್ದಾರೆ. ಸ್ವಲ್ಪ ದೂರ ಹೋಗಿ ಮಗಂಗೆ ಗೊತ್ತಾಗಿದೆ ಅಮ್ಮ ಬಿದ್ದಿದ್ದಾರೆ ಅಂತ ಹೇಳಿ. ಆದರೆ ಅದೃಷ್ಟವಶಾತ್ ತಾಯಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಗಾಗಿ ಇಂತಹ ಒಂದು ಘಟನೆಗಳು ನಮಗೆ ಪಾಠ. ಕಾರಣ ಸೀರೆ ಸಿಕ್ಕಾಕೊಳ್ಳೋದು ಅಥವಾ ವೇಲ್ ಸಿಕ್ಕಾಕೊಳ್ಳೋದು, ಈ ಥರದ ಅನೇಕ ಘಟನೆಗಳನ್ನು ನಾವು ನೋಡ್ತಾ ಇರ್ತೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಯಾರ್ಯಾರು ಸೀರೆ ಉಟ್ಟು ವೆಹಿಕಲ್ ಅಲ್ಲಿ ಹೋಗೋದು ಅಥವಾ ಬೈಕಲ್ಲಿ ಹೋಗೋದು ಅಥವಾ ಸಲ್ವಾರ್ ಹಾಕೊಂಡು ಹೋಗೋ ಆ ವೇಲ್ಗಳ ಚಕ್ರಕ್ಕೆ ಸಿಕ್ಕಾಕೊಳ್ಳೋದು, ಇಂತಹ ಅನೇಕ ಘಟನೆಗಳನ್ನು ನೋಡ್ತಾ ಇರ್ತೀವಿ. ಇಲ್ಲಿ ಆಗಿರುವಂತಹ ಘಟನೆ ಏನು, ಅವರ ಸ್ಥಿತಿ ಈಗ ಹೇಗಿದೆ, ಯಾಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರಾ, ಹೇಗೆ? ನವಿತಾ, ಬೈಕ್ ಅಥವಾ ಸ್ಕೂಟರ್ ಅಲ್ಲಿ ಹೋಗುವಂತ ಮಹಿಳೆಯರು ಈ ದೃಶ್ಯವನ್ನ ನೋಡ್ಲೇಬೇಕು. ಯಾಕಂದ್ರೆ ಎಷ್ಟು ಜಾಗರೂಕ ಇದ್ರೂ ಕೂಡ ಸಾಲೋದಿಲ್ಲ, ಅಷ್ಟರ ಮಟ್ಟಿಗೆ ಈ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇರಬಹುದು. ಈ ಘಟನೆ ಆಗಿರುವಂತದ್ದು ಮಂಗಳೂರು ನಗರ ಹೊರವಲಯದ ಸುರತ್ಕಲ್ ಸಮೀಪದ ಕಾನಾ ಎಂಬಲ್ಲಿ. ಆ ಬೈಕ್ನ ಹಿಂಭಾಗದಲ್ಲಿ ಬಸ್ ಬರ್ತಾ ಇತ್ತು. ಆ ಬಸ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಈ ವಿಡಿಯೋ ಸೆರೆಯಾಗಿರುವಂತದ್ದು. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸ್ತಾ ಇದ್ದೇವೆ, ತಾಯಿ ಮತ್ತು ಮಗ ಇಬ್ರು ಹೋಗ್ತಾ ಇದ್ದಾರೆ. ಇಬ್ರು ಕೂಡ ಹೆಲ್ಮೆಟ್ ಹಾಕಿಲ್ಲ. ಸಾಕಷ್ಟು ವೇಗದಲ್ಲಿ ಮಗ ತನ್ನ ಬೈಕನ್ನ ಓಡಿಸ್ತಾ ಇರ್ತಾನೆ. ಹಿಂದ್ಗಡೆಯಿಂದ ತಾಯಿ ಇರ್ತಾರೆ. ಅವರ ಸಾರಿ ಚಕ್ರಕ್ಕೆ ಸಿಲುಕಿ ಅವರು ರೋಡಿಗೆ ಬಿದ್ದಿರುವಂತದ್ದು. ತಲೆಗೆ ಗಂಭೀರವಾಗಿ ಗಾಯ ಆಗಿದೆ. ತಕ್ಷಣವಾಗಿ ಸ್ಥಳೀಯರು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸದ್ಯ ಅವರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಈ ದೃಶ್ಯ ಸಾಕಷ್ಟು ಪಾಠವನ್ನ ಕಲಿಸುತ್ತೆ. ಜನರು ಮತ್ತಷ್ಟು ಜಾಗೃತರಾಗಿರ್ಬೇಕು. ಯಾಕೆ ರಸ್ತೆ ಸುರಕ್ಷಾ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನ ಈ ದೃಶ್ಯವೇ ಸಾರಿ ಸಾರಿ ಹೇಳುತ್ತೆ. ಹಾಗಾಗಿ ಪೊಲೀಸರು ವಿಶೇಷವಾಗಿ ಮನವಿ ಮಾಡಿದ್ದಾರೆ, ರಸ್ತೆಯಲ್ಲಿ ಹೋಗುವಾಗ ಹೆಲ್ಮೆಟ್ ಅನ್ನ ಧರಿಸಿ. ಯಾವುದೇ ಪೊಲೀಸ್ ಭಯ ಅಥವಾ ಫೈನ್ ನ ಭಯಕ್ಕಾಗಿ ಹೆಲ್ಮೆಟ್ ಹಾಕೋದು ಬೇಡ, ತಮ್ಮ ರಕ್ಷಣೆಗಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು ಅಂತ ಹೇಳಿ ಈಗ ಪೊಲೀಸರು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಸದ್ಯ ತಾಯಿಯ ಆರೋಗ್ಯ ಸುಧಾರಣೆ ಕಂಡಿದೆ, ಆದ್ರೆ ಅದೃಷ್ಟವಶಾತ್ ಏನೂ ಕೂಡ ಆಗಿಲ್ಲ. ಆದ್ರೆ ಆ ಡಾಮರ್ ರೋಡಿಗೆ ಬಿದ್ದಂತ ಪರಿಣಾಮವಾಗಿ ತಲೆಗೆ ಏಟಾಗಿದೆ. ಹಿಂಭಾಗದಲ್ಲೇ ಬಸ್ ಬರ್ತಾ ಇತ್ತು. ಸಾಮಾನ್ಯವಾಗಿ ಆ ದಾರಿಯಲ್ಲಿ ಆ ಬಸ್ಗಳು ಸಾಕಷ್ಟು ವೇಗವಾಗಿ ಓಡಾಟವನ್ನ ಮಾಡ್ತಾ ಇರುತ್ತೆ. ಆದ್ರೆ ಆ ಹಿಂಭಾಗದಲ್ಲಿರುವಂತಹ ಬಸ್ ಅದು ಸ್ಲೋ ಆಗಿ ಬರ್ತಾ ಇರೋ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ದುರ್ಘಟನೆಗಳು ಕೂಡ ಆಗಿಲ್ಲ. ಬಸ್ನ ಚಾಲಕ ತಕ್ಷಣವಾಗಿ ಬಸ್ ಅನ್ನ ನಿಲ್ಲಿಸಿ ಆ ತಾಯಿಯನ್ನ ಆಸ್ಪತ್ರೆಗೆ ಸೇರಿಸೋಕೆ ಅವನು ಕೂಡ ಸಹಕಾರ ಕೊಟ್ಟಿರೋದನ್ನು ಕೂಡ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಆ ನಾಗರಿಕರು ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕು ಮತ್ತು ಪೊಲೀಸರು ಮತ್ತು ಕಾನೂನು ಹೇಳುವಂತಹ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನ ಈಗ ಪೊಲೀಸರು ಮನವಿಯನ್ನ ಮಾಡ್ತಾ ಇರುವಂತದ್ದು. ನವಿತಾ, ಕಿಶನ್, ಇದು ಯಾವಾಗ ನಡೆದಿರೋದು, ಜೊತೆಗೆ ಎಲ್ಲಿಗೆ ಹೋಗ್ತಾ ಇದ್ರು ತಾಯಿ ಮಗ, ಹಾಗೇನೆ ಅವರ ಹಿನ್ನೆಲೆ ಏನು? ಪ್ರಮುಖವಾಗಿ ಈಗ ಸಾಕಷ್ಟು ನಾವು ಗಮನಿಸ್ತಾ ಇರ್ತೀವಿ, ಹೆಲ್ಮೆಟ್ ಹಾಕದೇ ಇದ್ರೆ ಈಗ ಅವ್ರಿಗೆ ಅಂದ್ರೆ ದಂಡವನ್ನ ಹಾಕೋದು ಅಥವಾ ಅವರನ್ನ ಹಿಡಿಯುವಂತಹ ಕೆಲಸಗಳು ಕೂಡ ಆಗತ್ತೆ. ಅಲ್ಲಿ ಅಂತಹ ಕೆಲಸ ಆಗಿಲ್ವಾ, ಹೇಗೆ? ನವಿತಾ, ಇದು ಕಳೆದ ತಿಂಗಳು 26ನೇ ತಾರೀಕು ಆಗಿರೋದು. ಸದ್ಯ ತಡವಾಗಿ ಆ ವಿಡಿಯೋ ಬೆಳಕಿಗೆ ಬಂದಿರುವಂತದ್ದು. ತಾಯಿ ಮತ್ತು ಮಗ ಸುರತ್ಕಲ್ನಿಂದ ಕಾನಕ್ಕೆ ಅವರ ಮನೆಗೆ
ಹೋಗ್ತಾ ಇದ್ರು ಮಾಹಿತಿ, ಪ್ರಾಥಮಿಕ ಮಾಹಿತಿ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂಥದ್ದು. ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು, ಅವರು ಹೆಲ್ಮೆಟ್ ಅನ್ನ ಧರಿಸದೆ ಹೋಗ್ತಾ ಇರುವಂಥದ್ದು, ಅದು ಕೂಡ ಸಾಕಷ್ಟು ಅಡಚಣೆ ಉಂಟಾಗುತ್ತೆ. ಅವರ ಯಾವುದೇ ಇನ್ಶೂರೆನ್ಸ್ ಪ್ರಕ್ರಿಯೆಗಳು ಇದಕ್ಕೆ ನಡೆಯೋದಿಲ್ಲ. ಹಾಗಾಗಿ ಯಾವುದೇ ಇನ್ಶೂರೆನ್ಸ್ಗಳಿದ್ರೂ ಕೂಡ ಈ ರೀತಿಯಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಹೋದ್ರೆ ಆ ನಿಯಮಗಳು ಇನ್ಶೂರೆನ್ಸ್ಗೆ ಅಪ್ಲೈ ಆಗೋದಿಲ್ಲ ಅನ್ನೋದನ್ನ ಕೂಡ ಪೊಲೀಸರು ಹೇಳ್ತಾ ಇರುವಂಥದ್ದು. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಆ ಭಾಗದಲ್ಲಿ ಸಾಕಷ್ಟು ಜನ ಈ ರೀತಿಯಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇರೋದು ಕೂಡ ಪೊಲೀಸರ ಗಮನಕ್ಕೆ ಬರ್ತಾ ಇದೆ. ಇದು ಮಧ್ಯಾಹ್ನ ಸುಮಾರು 12:15 ಆ ಹೊತ್ತಿಗೆ ಆಗಿರುವಂತಹ ಘಟನೆ. ಸಂಜೆ ವೇಳೆಗೆ ಪೊಲೀಸರು ಅಲ್ಲಲ್ಲಿ ನಿಲ್ತಾರೆ. ಈ ರೀತಿಯಾಗಿ ಯಾರೆಲ್ಲ ಹೆಲ್ಮೆಟ್ಗಳನ್ನು ಹಾಕದೆ ಹೋಗ್ತಾ ಇರ್ತಾರೋ ಅವರನ್ನು ಹಿಡಿದು ಫೈನ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇದು ಮಧ್ಯಾಹ್ನದ ಆ ವೇಳೆಗೆ ಆಗಿರುವಂತಹ ಘಟನೆ. ತಾಯಿ ಮತ್ತು ಮಗ ಆ ಬೈಕಲ್ಲಿ ಇದ್ರು. ಮಗನ ಅಜಾಗರೂಕತೆಯ ಚಲನೆ ಈ ಘಟನೆಗೆ ಕಾರಣ ಅನ್ನೋದನ್ನ ಪೊಲೀಸರು ಹೇಳ್ತಾ ಇರುವಂತದ್ದು. ನವಿತಾ, ಏನಾದ್ರು ಕೇಸ್ ಆಗಿದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಜೊತೆಗೆ ಈ ವಿಡಿಯೋನೇ ಇಟ್ಕೊಂಡು ಏನಾದರೂ ಪೊಲೀಸರು ಎಚ್ಚರಿಕೆಯಾಗಿ ಜಾಗೃತಿ ಮೂಡಿಸುವ ಕೆಲಸಗಳನ್ನ ಮಾಡ್ತಾ ಇದ್ದಾರಾ? ಸದ್ಯಕ್ಕೆ ಸುರತ್ಕಲ್ ಠಾಣಾ ಪೊಲೀಸರು ಆ ಮಗನನ್ನ ಸಂಪರ್ಕ ಮಾಡಿದ್ದಾರೆ. ಜೊತೆಗೆ ಈ ರೀತಿಯಾಗಿ ಹೋಗೋದ್ರಿಂದ ಎಷ್ಟರ ಮಟ್ಟಿಗೆ ಅವಘಡಗಳು ಆಗುತ್ತೆ ಅನ್ನೋದನ್ನ ಕೂಡ ಆತನಿಗೆ ತಿಳಿ ಹೇಳಿದ್ದಾರೆ. ಜೊತೆಗೆ ಈ ಬಗ್ಗೆ ಕೇಸ್ ಹಾಕುವಂತ ಪ್ರಕ್ರಿಯೆಗಳು ಕೂಡ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಆಗಿದೆ. ಆದ್ರೆ ತಾಯಿಯ ಜೀವ ಮತ್ತು ಆರೋಗ್ಯದ ದೃಷ್ಟಿಯಿಂದ ಕೂಡ ಸಾಕಷ್ಟು ಮುಂಜಾಗ್ರತೆಗಳನ್ನ ವಹಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಗೆ ಬೇಕಾದಂತ ಎಲ್ಲ ಪ್ರಯತ್ನಗಳನ್ನು ಅಲ್ಲಿ ಮಾಡ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇಂಡಿಗೋ ಏರ್ಲೈನ್ಸ್ ಎಡವಟ್ಟಿನಿಂದ ಪ್ರಯಾಣಿಕರು ನರಕಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಏಕಾಏಕಿಯಾಗಿ ವಿಮಾನವನ್ನ ರದ್ದುಗೊಳಿಸಿದ್ದಕ್ಕೆ ಜನ ಕೆಂಡಾಮಂಡಲರಾಗಿದ್ದಾರೆ. ಏರ್ಲೈನ್ಸ್ ವಿರುದ್ಧ ಇದೀಗ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕಾರಣ, ಈಗಾಗಲೇ ಎಷ್ಟೋ ಟೈಮ್ನಿಂದ ಏರ್ಲೈನ್ಸ್ ಅಂದ್ರೆ ಇಂಡಿಗೋ ಏರ್ಲೈನ್ಸ್ ನಲ್ಲಿ ನಾವು ಹೋಗೋದಿಕ್ಕೆ ಅಥವಾ ಇಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯಗಳು ಅಥವಾ ವಿದೇಶಗಳಿಗೆ ಹೋಗಬೇಕು ಅಂತ ಹೇಳಿ ಅಥವಾ ದೇಶದಲ್ಲೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕು ಅಂತ ಹೇಳಿ ಈಗಾಗಲೇ ಜನ ಪ್ರಯಾಣದ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿರ್ತಾರೆ. ಯಾವುದೋ ಕೆಲಸಗಳಿರಬಹುದು ಅಥವಾ ಅರ್ಜೆನ್ಸಿ ಇರಬಹುದು, ಎಮರ್ಜೆನ್ಸಿ ಕೆಲಸಗಳಿರಬಹುದು. ಇಮಿಡಿಯೇಟ್ ಆಗಿ ಏಕಾಏಕಿ ಈ ರೀತಿಯಾಗಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ಜನ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೈಲಟ್ಗಳೇ ಇಲ್ಲ, ಆದ್ರೂ ಫ್ಲೈಟ್ ಅಲ್ಲಿ ಕೂರಿಸಿದ್ದಾರೆ. ಇವತ್ತಿನ ಟಿಕೆಟ್ ನಾಳೆ ನಾಡಿದ್ದಕ್ಕೆ ಹೇಳದೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಮಾಹಿತಿ ಇಲ್ಲದೆ ಏರ್ಪೋರ್ಟ್ಗೆ ಬಂದವರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿಮಾನ ಸಿಗದೆ ಪ್ರಯಾಣಿಕರು ವಾಪಸ್ ಆಗಿದ್ದು, ಬೆಂಗಳೂರಿಗೆ ದೆಹಲಿ ಮತ್ತು ಜೈಪುರದಿಂದ ಆಗಮಿಸಿದ್ರು ಪ್ರಯಾಣಿಕರು. 100ಕ್ಕೂ ಹೆಚ್ಚು ಜನ ಪ್ರಯಾಣಿಕರೀಗ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಿಂದ ಶ್ರೀಲಂಕಾ ಮತ್ತು ಮಲೇಷಿಯಾಗೆ ಪ್ರಯಾಣ ಬೆಳೆಸಬೇಕಾಗಿತ್ತು. ಸರಿಸುಮಾರು 70 ಇಂಡಿಗೋ ಏರ್ಲೈನ್ಸ್ ವಿಮಾನಗಳ ಹಾರಾಟ ಸ್ಥಗಿತ ಆಗಿದೆ. ಅಲ್ಲಿ ಪ್ರಯಾಣಿಕರಿಗೂ ಕೂಡ ಸರಿಯಾದ ಮಾಹಿತಿಯನ್ನ ಕೊಡಲ್ಲ. ಈಗಾಗಲೇ ಜನ ಮೆಸೇಜ್ಗಳನ್ನ ನೋಡ್ತಾರೆ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಬಂದ್ರೆ ಅಟ್ಲೀಸ್ಟ್ ನೋಡ್ತಾರೆ. ಮೇಲ್ಗಳ ಥ್ರೂ ಏನಾದ್ರೂ ಇವರು ಇನ್ಫಾರ್ಮ್ ಮಾಡಿದ್ರೆ ಅಷ್ಟು ಅದನ್ನ ಗಮನಿಸೋದಕ್ಕೆ ಸಾಕಷ್ಟು ಜನ ಹೋಗೋದಿಲ್ಲ. ಸೊ ಇದೀಗ ಏಕಾಏಕಿ ಈ ರೀತಿಯಾಗಿ ಕ್ಯಾನ್ಸಲ್ ಮಾಡಿರೋದು ಜನರಿಗೆ ಮಾಹಿತಿ ಗೊತ್ತಿರದೆ ಅಲ್ಲಿ ಅವರು ಆಲ್ಮೋಸ್ಟ್ ಏರ್ಪೋರ್ಟ್ಗೆ ಬಂದ ನಂತರ ಈ ಮಾಹಿತಿ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಕೂಡ ಜನರಿಗೆ ಅಲ್ಲಿ ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ತುಂಬಾ ಜನ ಸೇರ್ಕೊಂಡಿದ್ದಾರೆ ಎಲ್ಲ ಹೋಗುವವರು. ಆದ್ರೆ ಈಗ ಅಲ್ಲಿ ನೋಡಿದ್ರೆ ತುಂಬಿ ತುಳುಕ್ತಾ ಇದೆ ಏರ್ಪೋರ್ಟ್ ನ. ನೀವು ಆ ಒಂದು ಕ್ಯಾಬಿನ್ ನ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಬೇರೆ ಬೇರೆ ಕಡೆಗೆ ಎಮರ್ಜೆನ್ಸಿ ಅಂತ ಹೇಳಿ ಹೋಗುವವರು ಇರ್ತಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಏಕಾಏಕಿ ಕ್ಯಾನ್ಸಲ್ ಮಾಡಿದ್ರೆ ಏನ್ ಮಾಡೋದು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಫ್ಲೈಟ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಎಮರ್ಜೆನ್ಸಿಗೆ ಹೋಗೋದು. ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಮೀಟಿಂಗ್ ಇರುತ್ತೆ, ಅದರ ಲೈಫ್ ಚೇಂಜಿಂಗ್ ಒಂದು ಏನೋ ಒಂದು ಇರುತ್ತೆ. ಅದನ್ನು ಇವು ಸಿಂಪಲ್ ಆಗಿ ನಾಳೆ ಮಾಡ್ತೀವಿ, 48 hours ಬಿಟ್ಟು ಮಾಡ್ತೀವಿ ಅಂತ ಹೇಳೋದಿದೆಯಲ್ಲ, ಅದು ನಿಜವಾಗ್ಲೂ ದಡ್ಡತನ. ಇಂಥ ಒಂದು ಬ್ರ್ಯಾಂಡ್, ನಂಬರ್ 1 ಬ್ರ್ಯಾಂಡ್ ಅಂತಲೇ ಹೇಳಬೇಕು. ಇಂಡಿಗೋದಲ್ಲಿ ಈ ಥರ ವರ್ಸ್ಟ್ ಸರ್ವಿಸ್ ಇದೆ ಅಂತ ಗೊತ್ತೇ ಇಲ್ಲ. ಈಗ ಎಷ್ಟೋ ಜನ ಮದುವೆಗೆ ಹೋಗೋಕ್ಕಿರುತ್ತೆ, ಯಾರೋ ಒಬ್ರು ಸೀರಿಯಸ್ ಆಗಿರ್ತಾರೆ, ಅಲ್ಲಿಗೆ ಹೋಗೋದೆಲ್ಲ ತುಂಬ ಇರುತ್ತೆ. ಇದು ಸಿಂಪಲ್ ಆಗಿ ಬಂದುಬಿಟ್ಟು ರೀಫಂಡ್ ತೊಗೊಳ್ಳಿ ಅಂತ ಹೇಳಿದ್ರೆ ನಾವು ರೀಫಂಡ್ ತೊಗೊಳ್ಳೋಕ್ಕೆ ಟಿಕೆಟ್ ಬುಕ್ ಮಾಡಿರಲ್ಲ. ಇಲ್ಲಿ 1000 ಬ್ರ್ಯಾಂಡ್ಸ್ ಇದೆ, ತುಂಬ ಬೇರೆ ಬೇರೆ ಬ್ರ್ಯಾಂಡ್ಸ್ ಫ್ಲೈಟ್ ಇದೆ. ಅದರಲ್ಲಿ ವರ್ಸ್ಟ್ ಸರ್ವಿಸ್ ಕೊಡ್ತಾ ಇರೋದು ಇಂಡಿಗೋದವರು. ಆ ಇಂಡಿಗೋದವ್ರನ್ನ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇಂಟರ್ನ್ಯಾಷನಲ್ ಅಂತ ಹೇಳ್ತಾರಲ್ವಾ, ಬೆಂಗಳೂರು ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟು, ಅದಕ್ಕೆ ಅವ್ರು ಆಕ್ಷನ್ ತಗೋಬೇಕು ಇಂಡಿಗೋ ಮೇಲೆ. ಕೋಲ್ಕತ್ತಾ, ಬೆಂಗಳೂರಿಂದ ಕೋಲ್ಕತ್ತಾ ಹೋಗ್ಬೇಕಿತ್ತು. ವೀಸಾ ಅಪಾಯಿಂಟ್ಮೆಂಟ್ ಇದೆ. ತುಂಬಾ ಕಷ್ಟ ಅಲ್ವಾ US ವೀಸಾ ಸಿಗೋದು. ಬಟ್ ಇದು ಅನ್ಫಾರ್ಚುನೇಟ್ಲಿ ನೈಟ್ 3 ಗಂಟೆಗೆ ಇನ್ಫಾರ್ಮೇಶನ್ ಬಂದಿದೆ ಕ್ಯಾನ್ಸಲ್ ಆಗಿದೆ ಅಂತ. ಈಗ ಬಂದು ಮಾತಾಡ್ಬೇಕಂದ್ರೆ ರೀಶೆಡ್ಯೂಲಿಂಗ್ ಏನು ಇನ್ಫಾರ್ಮೇಶನ್ ಇಲ್ಲ. ಆಗುತ್ತೆ, ಬಟ್ ನಮ್ಗೆ ಅಲ್ಲಿದೆಲ್ಲ ಲಾಸ್ ಅಲ್ಲ, ನಮ್ದು ಇಂಟರ್ವ್ಯೂದೆಲ್ಲ ಲಾಸ್. ಎಷ್ಟೋ ಜನ ಜೀವನದ ಪ್ರಾಬ್ಲಮ್ ಆಗುತ್ತೆ, ತೊಂದರೆ ಆಗುತ್ತೆ. ಹೌದೌದು ಸರ್, ನಾವು ಬೆಳಗ್ಗೆ 7 ಗಂಟೆಗೆ ಬಂದ್ವಿ. ಆದರೆ ನಾವು ಒಂದು ತಿಂಗಳು ಮುಂಚೆ ಬುಕ್ ಮಾಡಿದ್ದು ಪ್ರವಾಸಕ್ಕೋಸ್ಕರ. ನಾವು ನಮ್ಮ ಎಲ್ಲ ಏಜ್ ಆಗಿರೋರೆಲ್ಲ ಬುಕ್ ಮಾಡಿ ಬಂದಿದ್ದೀವಿ ನಾವು.
ಆದರೆ 7 ಗಂಟೆ ಫ್ಲೈಟು ಕ್ಯಾನ್ಸಲೇಷನ್ ಆಗಿದೆ ಅಂತ ಮೆಸೇಜ್ ಬಂತದು. ಬಟ್ ಕಸ್ಟಮರ್ ಕೇರ್ ಫೋನ್ ಮಾಡ್ತಿದ್ರೆ ಯಾವುದೇ ಕಸ್ಟಮರ್ ಕೇರ್ ನಂಬರ್ಸು ಆಕ್ಟಿವೇ ಇಲ್ಲ, ಎಲ್ಲ ಡೆಡ್ ಆಗಿದೆ. ಎಷ್ಟು ಸುಮಾರು ಪಾಪ ಅವರು ಟ್ರಾವೆಲ್ಸ್ ಅವರೆಲ್ಲ ಭಾಳ ಪ್ರಯತ್ನ ಮಾಡ್ತಿದ್ದಾರೆ ಕ್ಯಾನ್ಸಲ್ ಮಾಡೋಣ ಅಂತ. ಅದು ಆಕ್ಟಿವ್ ಆಗಿದೆ, 7 ಗಂಟೆ ಫ್ಲೈಟ್ ಅದು ಆಕ್ಟಿವ್ ಆಗಿದೆ. ನಮಗೆ 7 ಗಂಟೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸರಿ, ನಮಗೆ ತೊಂದರೆ ಆಗುತ್ತಲ್ಲ, ಬೇಗ ಹೋಗೋಣ, ಒನ್ ಡೇ ಪ್ರವಾಸ ವೇಸ್ಟ್ ಆಗುತ್ತೆ ಅಂತೇಳಿ 11 ಗಂಟೆ ಫ್ಲೈಟಿಗೆ 4,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾವು ಬುಕ್ ಮಾಡ್ಕೊಂಡ್ವಿ. 11 ಗಂಟೆಗೆ ಹೋದ್ರೆ ಅಟ್ಲೀಸ್ಟ್ ಒಂದು 2 ಅವರ್ಸ್ ಡಿಲೇ ಆಗ್ಬೋದು, 3 ಅವರ್ಸ್ ಅಂತ ಮಾಡ್ಕೊಂಡ್ವಿ. ಇಲ್ಲಿ ಬಂದರೆ ಇಲ್ಲಿ ಏನು ಮೆಸೇಜ್ ಬಂದಿಲ್ಲ. ಸರಿ, ಮೆಸೇಜ್ ಬಂದಿಲ್ವಲ್ಲ, ಆಕ್ಟಿವ್ ಆಗಿರ್ಬೋದು, ಫ್ಲೈಟ್ ಹೋಗುತ್ತೆ ಅಂತ ಬಂದ್ವಿ ನಾವು. ಆದರೆ ಅದನ್ನು ಪೋಸ್ಟ್ಪೋನ್ ಆಗಿದೆ. I have no idea what problem is going on over there. They should inform us. They are giving us so much of problems. I have come all the way from Nandi Hills here to go on a flight. My grandchildren are waiting. My daughter is going out of the country, and this problem situation is happened now. We have to book by some other airline and go now. Never again I'll travel by Indigo. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, ಈಗಾಗಲೇ ಇಂತಹ ಸಮಸ್ಯೆಗಳು ಆಗ್ತಾ ಇದ್ದು ಮೊದಲೇನಲ್ಲ, ಈ ಹಿಂದೆ ಕೂಡ ಇಂತಹ ಒಂದು ಸಮಸ್ಯೆಗಳು ಆಗಿತ್ತು ಇಂಡಿಗೋ ಏರ್ಲೈನ್ಸ್ನಿಂದಾನೆ. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏರ್ಲೈನ್ಸ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಜನ ಯಾವ ರೀತಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನೂ ಕೂಡ ಸಮಸ್ಯೆ ಸರಿಯಾಗಿಲ್ವಾ? ನವಿತಾ ಜೈನ್, ಬೆಳಗ್ಗೆಯಿಂದಲೂ ಸಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾನೆ ಇದ್ದಾರೆ. ಪ್ರಮುಖವಾಗಿ ಒಳಗಡೆ ಅಂದ್ರೆ ಏರ್ಪೋರ್ಟ್ ನ ಒಳಗಡೆ ಕೂಡ ಸಾಕಷ್ಟು ಪ್ರಯಾಣಿಕರು ಸಿಲುಕೊಂಡಿದ್ದು, ಅಲ್ಲೂ ಕೂಡ ಏನೋ ವಾಪಸ್ ಹೋಗೋದಾ ಅಥವಾ ಮುಂದೆ ಏನಾದ್ರೂ ವಿಮಾನಗಳಲ್ಲಿ ಸಿಗುತ್ತವನ ಅಂತ ಗೊಂದಲದಲ್ಲಿ ಈಗ ಕಾಲ ಕಳೆಯುವಂತ ಆಗಿರುವಂತದ್ದು. ಪ್ರಮುಖವಾಗಿ ಬೆಳಗ್ಗಿಂದಲೂ ಸಹ ಏನು ಕ್ಯೂನಲ್ಲಿ ನಿಂತ್ಕೊಂಡ್ರು ಕೂಡ ಯಾವುದೇ ವಿಮಾನಗಳು ಬರ್ತಿಲ್ಲ. 7 ಗಂಟೆಗೆ ಇದ್ದಂತ ವಿಮಾನ ಏಕಾಏಕಿ ಕ್ಯಾನ್ಸಲ್ ಆಯ್ತು. ನಂತರ 11 ಗಂಟೆಗೆ ಟೈಮ್ ಕೊಟ್ಟರು. 11 ಗಂಟೆ ಕಾಯ್ದ್ರು ಕೂಡ ಮತ್ತೆ ವಿಮಾನ ವಿಳಂಬ ಅಂತ ಹೇಳ್ತಿದ್ರೆ. ಈಗ 5 ಗಂಟೆಗೆ ಸಮಯ ಕೊಟ್ಟಿದ್ರೆ 5 ಗಂಟೆ ನಂತರ ಏನಾದ್ರು ವಿಮಾನಗಳ ಹಾರಾಟ ಆಗ್ತಾವ ಅಥವಾ ಮತ್ತೆ ಅದೇ ರೀಸನ್ ಕೊಟ್ಟು ಕ್ಯಾನ್ಸಲ್ ಮಾಡ್ತಾರ ಅಂತ ಗೊಂದಲದಲ್ಲಿ ಈಗ ಪ್ರಯಾಣಿಕರು ಕಾದು ಕುಳಿತಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆಯಿಂದಲೂ ಸಹ ಒಟ್ಟು 70 ವಿಮಾನಗಳು ಏನೋ ಕ್ಯಾನ್ಸಲ್ ಆಗಿರೋದು. ಹಾಗಾಗಿ ಪ್ರಯಾಣಿಕರಲ್ಲಿ ಸಾಕಷ್ಟು ಗೊಂದಲ ಇದೆ. 48 ಗಂಟೆ ಕಳೆದ್ರೂ ಕೂಡ ಏನು ಏರ್ಲೈನ್ಸ್ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಅಂದ್ರೆ ಭರವಸೆಯನ್ನ ನೀಡ್ತಾ ಇಲ್ಲ, ಪರ್ಯಾಯ ವ್ಯವಸ್ಥೆಗಳನ್ನು ಸಹ ಮಾಡ್ತಾ ಇಲ್ಲ. ಕಸ್ಟಮರ್ ಅಧಿಕಾರಿಗಳು ನಮಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಆರೋಪಗಳು ಕೂಡ ಇಲ್ಲಿ ಪ್ರಯಾಣಿಕರು ಮಾಡ್ತಾ ಇರೋಂಥದ್ದು. ಹಾಗಾಗಿ ಈಗ ಆ ಪ್ರಯಾಣಿಕರಿಗೇನೋ ಟಿಕೆಟ್ ನ ಬುಕಿಂಗ್ ಮಾಡ್ಕೊಂಡಿದ್ರು, ಆ ಬುಕಿಂಗ್ ಮಾಡ್ಕೊಂಡಿರೋಂಥದ್ದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಈಗ ಮುಂದಾಗಿರೋಂಥದ್ದು. ಅದಕ್ಕೂ ಕೂಡ ಸರದಿ ನಿಂತ್ಕೊಂಡು ಏನು ಕ್ಯಾನ್ಸಲ್ ಮಾಡಬೇಕು, ಆ ಹಣ ಕೂಡ ಏನು 7 ದಿನ ಕಳಿಬೇಕು, ಅನ್ನೋ 7 ದಿನಗಳ ನಂತರ ಮಾತ್ರ ಆ ಹಣ ವಾಪಸ್ ಆಗ್ತದೆ. ಹಾಗಾಗಿ ಸಾಕಷ್ಟು ಅದರಲ್ಲೂ ಕೂಡ ಗೊಂದಲ ಇದ್ದಾರೆ. ಎಮರ್ಜೆನ್ಸಿ ನಾವು ಬೇರೆ ಕಡೆ ಪ್ರಯಾಣ ಬೆಳೆಸಲೇಬೇಕು ಅನ್ನೋರು ಈಗ ಮತ್ತೆ ಟಿಕೆಟ್ ನ ಬುಕ್ ಮಾಡ್ಕೊಂಡ್ರೆ ಅದು ಕೂಡ ಇದೇ ರೀತಿ ಆದ್ರೆ ಮತ್ತೆ ಅದು ಆ ಹಣ ಕೂಡ ಮತ್ತೆ 7 ದಿನ ಇನ್ನೂ ಮುಂದಕ್ಕೆ ಹೋಗ್ತದೆ. ಒಟ್ಟು 2-3 ಹಣ ಕಳ್ಕೊಳ್ಳೋ ರೀತಿ ಆಗ್ತದೆ ಅನ್ನೋಂಥ ಗೊಂದಲದಲ್ಲಿ ಇರುವಂತದ್ದು. ಹಾಗಾಗಿ ಪ್ರಯಾಣಿಕರು ಅಂದ್ರೆ ನಾನು ಏನ್ ಮಾಡ್ಬೇಕು ಅನ್ನೋಂಥ ಗೊಂದಲದಲ್ಲಿ ಸಾಕಷ್ಟು ಜನ ಇದ್ದಾರೆ. ಪ್ರಮುಖವಾಗಿ ನಿನ್ನೆ ಬೆಳಿಗ್ಗೆ ದೆಹಲಿಯಿಂದ ಇವತ್ತು ಬೆಂಗಳೂರಿಗೆ ಬಂದ್ರು. ಇಲ್ಲಿಂದ ಮಲೇಷ್ಯಾ ಮತ್ತೆ ಶ್ರೀಲಂಕಾಕ್ಕೆ 100ಕ್ಕೂ ಹೆಚ್ಚು ಜನ ಪ್ರಯಾಣ ಬೆಳೆಸಬೇಕಾಗಿದ್ರು. ದೆಹಲಿಯಲ್ಲೂ ಕೂಡ ಇನ್ನು 12 ಗಂಟೆಗೂ ಹೆಚ್ಚು ಗಂಟೆ ಕಾಲ ಅಲ್ಲೇ ಕಾಲ ಕಳೆದ್ರು ಕೂಡ ಅವರಿಗೆ ವಿಮಾನ ಸಿಕ್ಕಿರ್ಲಿಲ್ಲ. ನಂತರ ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿನಿಂದ ಮತ್ತೆ ಶ್ರೀಲಂಕಾ ಮತ್ತೆ ಮಲೇಷ್ಯಾಗೆ ಹೋಗಲು ವಿಮಾನ ಇಲ್ಲದೆ ಇರೋದ್ರಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಅಂದ್ರೆ ಇಲ್ಲೇ ಸ್ಟೇ ಮಾಡ್ಕೊಂಡು ಮತ್ತೆ ಅವರು ಪ್ರಯಾಣ ಬೆಳೆಸುವಂತ ಅನಿವಾರ್ಯತೆ ಎದುರಾಗಿದೆ. ಹಾಗಾಗಿ ಇನ್ನು ಕಾಲ ಕಳೀತಾ ಇದ್ರು ಕೂಡ ಈ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಮತ್ತೆ ಇಲ್ಲಿನ ಸೂಕ್ತ ಕಾರಣ ಸಿಗ್ತಾ ಇಲ್ಲ ಅನ್ನೋದ್ರಲ್ಲಿ ಪ್ರಯಾಣಿಕರು ಈಗ ಸಾಕಷ್ಟು ಗೊಂದಲಕ್ಕೆ ಈಡಾಗಿರುವಂತದ್ದು. ನವಿತಾ ಜೈನ್, ಮನು, ಈಗ ಎಮರ್ಜೆನ್ಸಿ ಇದೆ ಅಂತ ಹೇಳಿ ಅನೇಕರು ಫ್ಲೈಟ್ ಮೊರೆ ಹೋಗ್ತಾರೆ, ಕೆಲವರು ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾರೆ, ಈ ಟೈಮ್ ನಾವು ಹೋಗ್ಬೇಕು ಅಂತ ಹೇಳಿ ಎಷ್ಟೋ ರಜೆಗಳನ್ನ ಹಾಕೊಂಡಿರ್ತಾರೆ ಅಥವಾ ಬೇರೆ ಏನೋ ರೀತಿಯ ಪ್ಲಾನ್ ಆಗಿರುತ್ತೆ. ಈ ತರ ಆದ್ರೆ ಅವ್ರ ಪರಿಸ್ಥಿತಿ ಏನು? ಅದೇ ತಾನೇ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಿರೋದು. ಯಾಕೆ ಅಧಿಕಾರಿಗಳು ಏನು ಹೇಳ್ತಾ ಇಲ್ಲ? ಈಗ ಏನು ಪೈಲಟ್ ಕೊರತೆಯಿಂದಾನೇ ಇದು ಆಗ್ತಾ ಇರೋದು, ಸಿಬ್ಬಂದಿಗಳ ಕೊರತೆಯಿಂದಾನೇ ಈ ರೀತಿಯಾಗಿ ಆಗ್ತಾ ಇರೋದು. ಅಟ್ಲೀಸ್ಟ್ ಏನಾದ್ರೂ ಒಂದು ಸ್ಪಷ್ಟನೆ ಕೊಡ್ಬೇಕಲ್ವಾ, ಎಂದು ಮಾಹಿತಿನ ನೀಡುವ ಕೆಲಸವನ್ನ ಮಾಡ್ಬೇಕಲ್ವಾ? ನವಿತಾ ಜೈನ್, ಇದೇ ರೀಸನ್ ನ ಇಟ್ಕೊಂಡು ಈಗ ಪ್ರಯಾಣಿಕರು ಸಾಕಷ್ಟು ಕಸ್ಟಮರ್ ಕೇರ್ ಕೂಡ ಇವರ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಉತ್ತರವನ್ನು ನೀಡ್ತಾ ಇಲ್ಲ. ಅಂದ್ರೆ ಕಸ್ಟಮರ್ ಕೇರ್ಗೆ ಕನೆಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ಇವರು ಸಾಕಷ್ಟು ಗೊಂದಲಕ್ಕೀಡಾಗ್ತಿದ್ದಾರೆ. ಮತ್ತು ಏರ್ಲೈನ್ಸ್ ಅವರು ಇದುವರೆಗೂ ಅಧಿಕೃತವಾಗಿ ಎಲ್ಲೂ ಕೂಡ ಈ ಸಮಸ್ಯೆಗಳಿಗೆ ಕಾರಣ ಏನ್ ಓಕೆ, ಸರಿಯಾಗಿ ಧ್ವನಿ ಕೇಳಿಸ್ತಾ ಇಲ್ಲ ಮನುಕುಮಾರ್. ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ಸೊ ಇದು ಬೆಳಗ್ಗಿನಲ್ಲಿ ನಡೀತಾ ಇದೆ, ಇಲ್ಲಿ ಬೆಳಗ್ಗಿನಿಂದ. ಆದರೆ ಬೇರೆ ಬೇರೆ ಕಡೆಗಳಲ್ಲಿ ನಿನ್ನೆಯಿಂದಲೂ ಕೂಡ ಇಂತಹ ಘಟನೆಗಳು ನಡೀತಾ ಇದೆ. ಇಂಡಿಗೋ ಏರ್ಲೈನ್ಸ್ನಿಂದಾಗಿ ದೊಡ್ಡ ಸಮಸ್ಯೆ ಆಗಿದೆ. ಮತ್ತೆ ಮುನ್ನೆಲೆಗೆ ಬಂದ ಕೇಸರಿ ವರ್ಸಸ್ ಹಿಜಾಬ್ ವಿವಾದ. ಹಾವೇರಿ ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ ದಂಗಲ್. ಕಾಲೇಜಿಗೆ ಹಿಜಾಬ್ ಧರಿಸಿ ಬಂದಿದ್ರು ವಿದ್ಯಾರ್ಥಿನಿಯರು. ಇದೀಗ ಮತ್ತೆ ಹಿಜಾಬ್ ದಂಗಲ್ ಮುನ್ನೆಲೆಗೆ ಬಂದಿದೆ.
ಇದೀಗ ಕೇಸರಿ ವರ್ಸಸ್ ಹಿಜಾಬ್ ವಿವಾದ ಮತ್ತೆ ಆರಂಭ ಪಡ್ಕೊಂಡಿದೆ. ಹಾವೇರಿ ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ ದಂಗಲ್. ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಹಿಜಾಬ್ ಹಾಕೊಂಡು ವಿದ್ಯಾರ್ಥಿಗಳು ಬಂದಿದ್ರು ಅನ್ನುವಂತಹ ಕಾರಣಕ್ಕಾಗಿ ಇದಕ್ಕೆ ಪ್ರತಿಯಾಗಿ ಕೇಸರಿ ಶಾಲು ಧರಿಸಿ ವಿದ್ಯಾರ್ಥಿಗಳು ಬಂದಿದ್ರು. ಸಿಜಿ ಬೆಲ್ಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇದೀಗ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಅನ್ನುವಂತಹ ರೀತಿಯಾಗಿ ಆಗಿದೆ. ಮತ್ತೆ ವಿವಾದ ಮುನ್ನೆಲೆಗೆ ಬಂದಿದೆ. ಕಾಲೇಜಿನಲ್ಲಿ ವಿವಾದ ಆರಂಭ ಆಗಿದ್ದು ಹಾನಗಲ್ ತಾಲೂಕಿನ ಅಕ್ಕಿಆಲೂರಿನ ಸರ್ಕಾರಿ ಕಾಲೇಜಿನಲ್ಲಿ ನೂರಾರು ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಬಂದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಹಿಜಾಬ್ ತೆಗೆಸಿದ ಬಳಿಕವಷ್ಟೇ ಶಾಲು ತೆಗೆಯುವುದಾಗಿ ಪಟ್ಟು ಹಿಡಿದಿದ್ದಾರೆ. ಈ ಮೂಲಕ ಕೇಸರಿ ವರ್ಸಸ್ ಹಿಜಾಬ್ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗಾಗಲೇ 2 ವರ್ಷಗಳ ಹಿಂದೆ ನಡೆದಂತಹ ಘಟನಾವಳಿಗಳು ಎಲ್ರಿಗೂ ಕೂಡ ನೆನಪಿದೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಒಂದು ಪ್ರಶ್ನೆ ಆದರೆ ವಿದ್ಯಾರ್ಥಿಗಳು ಇವೆಲ್ಲವನ್ನ ಬಿಟ್ಟು ಓದೋದ್ರ ಕಡೆ ಗಮನವನ್ನು ಕೊಡಬೇಕು ಅನ್ನೋದಾದ್ರೆ, ಮತ್ತೊಂದು ಕಡೆ ಧರ್ಮದ ವಿಚಾರ, ಧರ್ಮ ರಾಜಕೀಯ ಕೂಡ ಕಾಲೇಜುಗಳ ಬಳಿ ಸುಳಿದಿರುವುದು ಅಪಾಯಕಾರಿ. ಈ ಕಾಲೇಜ್ನಾಗ ಹಿಜಾಬ್ ಹಾಕೊಂಡು ಬರ್ತಾರೆ. ಭಾಳ ಸರಿ ಅವ್ರಿಗೆ ಪ್ರಿನ್ಸಿಪಲ್, ಸರ್ಸ್, ಸ್ಟೂಡೆಂಟ್ ಎಲ್ಲರೂ ವಾರ್ನಿಂಗ್ ಮಾಡಿದ್ರಿ. ಬಟ್ ಆದ್ರೆ ಅವ್ರು ಅದನ್ನ ಕಂಟಿನ್ಯೂ ಮಾಡಿದ್ರು. ಸೊ ಅವ್ರು ತೆಗಿಲಿಲ್ಲ. ಅದಕ್ಕೋಸ್ಕರ ನಾವು ಕೇಸರಿ ಶಾಲ್ ಹಾಕ್ಕೊಂಡು ಬರೋಕ್ಕೆ. ಎಷ್ಟು ಜನ ಹಾಕೊಂಡು ಬರ್ತಾ ಇದ್ದಾರೆ? ನಮ್ಮ BCom ಕ್ಲಾಸ್ ಒಳಗೆ ನಾವು ನೋಡಿರೋದು 1, ಬಟ್ BAದೊಳಗೆ ಒಂದು 3 ಜನ, 4 ಜನ ಏನೋ ಆ ಥರ ಮಾಡ್ತಾರೆ. ಒಂದು 4-5 ತಿಂಗಳಿಂದ ಇದೇ ಥರ ಆಗತ್ತೈತಿ. ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿದ್ದೀರಾ? ಸರ್ ಮಾಡಿದ್ವಿ. ಏನು ಹೇಳಿದ್ದಾರೆ ಪ್ರಿನ್ಸಿಪಲ್? ಅವ್ರು ಹೇಳ್ತೇವೆ ಅಂತ ಕರೆದು ವಾರ್ನಿಂಗ್ ಎಲ್ಲ ಮಾಡ್ಯಾರ್ರಿ. ಬಟ್ ಆದರೂ ಅವ್ರೇನು ಅಂತೇಳಿ ಕೇಳಿಸ್ಕೊಳ್ಳಿಲ್ಲ, ಹಾಗೆ ಕಂಟಿನ್ಯೂ ಮಾಡತ್ತಾರೆ. ಮೊದಲು ಅವ್ರು ಮಾಡಿದ್ದಕ್ಕೆ ನಾವು ಮಾಡ್ತಿರೋದು. ಸೊ ಎಲ್ಲರೂ ಒಂದೇ ಅಂದಮೇಲೆ ಅವರು ಎಲ್ಲರೂ ಇರೋ ಥರನೇ ಇರ್ಬೇಕು. ಇವಾಗ ಎಲ್ಲರೂ ನಾವು ಯೂನಿಫಾರ್ಮ್ ಹಾಕ್ಕೊಂಡು ಬರತ್ತೇವೆ. ಸರ್ ಅವರು ಅದನ್ನ ಕಂಟಿನ್ಯೂ ಮಾಡೋದು. ಬಟ್ ಹಿಜಾಬ್ ಅಂದ್ಬಿಟ್ಲೆ ಅವ್ರದ್ದು ಎತ್ತಿ ತೋರ್ಸಂಗೆ ಅವ್ರು ಇದು ಆಕೈತಿ. ಸೊ ಅದಕ್ಕೋಸ್ಕರ ನಾವು ಮಾಡಿದ್ವಿ. ಅವ್ರು ತೆಗಿಯೋವರೆಗೂ ನಾವು ಮಾಡ್ತಿರ್ತೀವಿ. ಸರ್ ನಾವು ಫಸ್ಟಿಂದಾನು ಪ್ರಿನ್ಸಿಪಲ್ ಕಡೆ ಹೋಗಿ ನಮ್ಮ HOD ಕಡೆ ಹೋಗಿಬಿಟ್ಟು ಎಲ್ಲ ಹೇಳಿದ್ವಿ, ಈ ಥರ ಮಾಡ್ತಿದ್ದಾರೆ. ಇರೋರೇ ಒಂದು 5 ಮೆಂಬರ್ಸ್ ಇದ್ದಾರೆ ಅವ್ರು ಮುಸ್ಲಿಮ್ಸು. ಬಟ್ ಅವ್ರಿಗೆ ಹಿಜಾಬ್ ತೆಗಿಸ್ರಿ, ನಮಗೆ ಬೇಡ. ಕಾಲೇಜ್ ಅಂದಮೇಲೆ ಜಾತಿ ಅದು ಭೇದ ಭಾವ ಏನು ಬೇಡ, ಎಲ್ಲ ನಾವು ಸ್ಟೂಡೆಂಟ್ಸ್ ಅಂದಮೇಲೆ ಒಂದೇ ಥರ ಇರಬೇಕು ಅಂತ ನಾವು ಹೇಳಿದ್ವಿ ಅವ್ರ ಹತ್ರ ಹೋಗ್ಬಿಟ್ಟು. ಅವರು ಹೇಳಿದರು ನಾವು ಹೇಳ್ತೀವಮ್ಮ ಕರೆಸ್ಬಿಟ್ಟು ಅಂಥೇಳಿ ವಾರ್ನಿಂಗ್ ಕೂಡ ಮಾಡಿದ್ರು ಅವರಿಗೆ. ಅವ್ರು ಪದೇ ಹೇಳಿದರು, ಅವರು ಸರಿ ಹೋಗಲಿಲ್ಲ. ನಾವು ಆಮೇಲೆ ಪರ್ಸ್ನಲಿ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿದ್ವಿ, ಬೇಡಮ್ಮ ಆ ಥರ ಮಾಡಬೇಡ್ರಿ, ಸ್ಟೂಡೆಂಟ್ ಆಗಿ ಯೂನಿಫಾರ್ಮ್ ಹಾಕೊಂಬರ್ರಿ, ಇಲ್ಲಿ ತನಕ ಬರ್ರಿ, ಗೇಟ್ವರೆಗೂ ಹಾಕೊಂಬರ್ರಿ, ಆಮೇಲೆ ನೀವು ಗೇಟ್ ಒಳಗೆ ಬಂದ ತಕ್ಷಣ ತೆಗ್ದಿಡ್ರಿ, ಆಮೇಲೆ ಮತ್ತೆ ನೀವು ಹೋಗುವಾಗ ಹಾಕೊಂಡು ಹೋಗ್ರಿ ಅಂತ ಎಲ್ಲ ನಾವು ತಿಳಿಸಿ ಹೇಳಿದ್ವಿ. ಬಟ್ ಅವರು ಸರಿ ಹೋಗಲಿಲ್ಲ. ಅದಕ್ಕೋಸ್ಕರ ನಾವು ಕೇಸರಿ ಶಾಲನ್ನು ಕಂಟಿನ್ಯೂ ಆಗಿ ಹಾಕೊಂಡ್ಬರ್ತಾಯಿದ್ವಿ. ಬಟ್ ಆದರೆ ಅವರು ಆ ಥರ ಮಾಡ್ತಿರೋದು ಮೀರ್ದಂಗೆ ಅಲ್ವಾ, ಮತ್ತು ಅವರು ಮೀರಿದ್ದಕ್ಕೆ ನಾವು ಮತ್ತೆ ಅವ್ರು ಸರಿ ಹೋಗಲಿಲ್ಲ, ಅದಕ್ಕೆ ನಾವು ಅದನ್ನ ಕಂಟಿನ್ಯೂ ಮಾಡ್ತಿದ್ವಿ. ಅವರು ಹಿಜಾಬ್ ತೆಗಿಯೋವರೆಗೂ ಮುಂದುವರುತ್ತೆ. ಮಾಡಿದ್ದೀವಿ, ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಿದ್ದೀವಿ. ಅವ್ರು ಸರಿ ಮಾಡ್ತೀವಮ್ಮ, ತೆಗಿಸ್ತೀವಿ ಅವ್ರಿಗೆ ಹೇಳ್ಬಿಟ್ಟು ಅಂತ ಹೇಳಿದರು. ಹೌದು ಸರ್, ಆ ಹುಡುಗರು ಕೇಳಿದಾಗ ಅದನ್ನು ಹೇಳಿದ್ರು ಅವರು. ಬಟ್ ಯೂಶ್ವಲಿ ಏನಿದೆ ಅಂತಂದರೆ ಯಾವ ಹುಡುಗರಾದರೂ ಇಲ್ಲಿ ಈ ಕಾಲೇಜ್ವರೆಗೆ ಏನು ಬರ್ತಾರಲ್ಲ, ಬಂದಮೇಲೆ ಈವನ್ ಏನದು ಕಾಲೇಜ್ ಯೂನಿಫಾರ್ಮ್ನಲ್ಲೇ ಕಂಟಿನ್ಯೂ ಆಗ್ತಾರೆ ಅವ್ರು ಕ್ಲಾಸಿಗೆಲ್ಲ ಕುಂದಿರ್ತಾರೆ. ಹಾಗೆ ಒಮ್ಮೊಮ್ಮೆ ಆಕಸ್ಮಿಕವಾಗಿ ಒಮ್ಮೊಮ್ಮೆ ಆ ಹುಡುಗರು ಯೂನಿಫಾರ್ಮ್ ಏನೋ ವ್ಯತ್ಯಾಸ ಆಗಿರ್ತೈತಿ, ಅಂಥವಕ್ಕೆ ಒಂದೊಂದು ದಿವಸ ಪರ್ಮಿಟ್ ಮಾಡ್ತಾ ಬಿಟ್ರೆ ಆ ಥರ ಏನಿಲ್ಲ. ಬಟ್ ಹೇಳಿದ್ರು ಅವ್ರು ಒಂದು 2 ತಿಂಗಳಿಂದ ಆ ಥರ ಗಮನಕ್ಕೆ ತಂದಿದ್ರು. ನಾವೆಲ್ಲ ಹುಡುಗರು ಇದನ್ನು ಮಾಡಿದಾಗ ಯಾರೂ ಆ ಥರ ಏನು ಬರಲಿಲ್ಲ. ಹುಡುಗರೆಲ್ಲ ಯೂನಿಫಾರ್ಮ್ನಾಗ ಬರ್ತಿದ್ರು. ಅದು ಇವತ್ತೆಲ್ಲೇ ಒಂದು ಕಡೆ ಕಂಡು ಬಂತ ಏನೋ ಗೊತ್ತಿಲ್ಲ ಅವರಿಗೆ, ಅಷ್ಟು ಬಿಟ್ಟರೆ ಇಲ್ಲ. ಹುಡುಗರು ಬಂದೆಲ್ಲ ಏನಿಲ್ಲ ಸರ, ಹೇಳ್ತಾ ಅವರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತಂದರೆ. ಸರ್ ಈಗ ಆಲ್ರೆಡಿ ನಾವು ಸ್ಟಾಫ್ನವ್ರು ಮಾಡ್ತೇವೆ, ಹುಡುಗರು ಡಿಸಿಪ್ಲಿನರಿ ಇದು ಮಾಡೋಕ್ಕೆ ನಾವು ಆಗಾಗ ಮಾಡ್ತಿರ್ತೇವೆ. ನಾಳೆ ಕೂಡ ಒಂದು ಮೀಟಿಂಗ್ ಇದೆ ಅವರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಯಾವ ಟೈಮ್ನಿಂದ ಈ ರೀತಿಯಾಗಿ ಇಲ್ಲಿ ನಡೀತಾ ಇದೆ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಅನ್ನುವಂತಹ ರೀತಿಯಾಗಿ ಶಾಲಾ ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ? ಈಗ ವಿದ್ಯಾರ್ಥಿಗಳು ಇನ್ನೂ ಕೂಡ ಹಠ ಮಾಡಿಕೊಂಡೇ ಹಾಗೆ ಕೂತಿದ್ದಾರಾ, ಹೇಗೆ? ಪ್ರಮುಖವಾಗಿ ನೈತಾ ಜೈನ್ ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಸುಮಾರು 4-5 ತಿಂಗಳಿಂದಲೂ ಕೂಡ ಇದು ಹಿಜಾಬ್ ವರ್ಸಸ್ ಕೇಸರಿ ದಂಗಲ್ ಕೂಡ ಕಾಲೇಜ್ಗಳಲ್ಲೇ ಇದ್ದೇ ಇರತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದೇನು ಸಿಜೆ ಬೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗಳಿಗೆ ಕೂಡ ಸುಮಾರು ಒಂದು 5-6 ಜನ ವಿದ್ಯಾರ್ಥಿನಿಯರು ಕೂಡ ಹಿಜಾಬ್ ಅನ್ನ ಧರಿಸಿಕೊಂಡು ಬರ್ತಾ ಇದ್ರಂತೆ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಹಿಂದೂ ಧರ್ಮದ ವಿದ್ಯಾರ್ಥಿಗಳು ಕೂಡ ಪ್ರಿನ್ಸಿಪಲ್ ಅವರು ಕೂಡ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಸರ್ಕಾರ ಕೂಡ ಏಕರೂಪದ ಸಮವಸ್ತ್ರದ ಕಾನೂನನ್ನ ಕೂಡ ಜಾರಿಗೊಳಿಸಿದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಧರ್ಮದ ಸಂಕೇತಗಳನ್ನ ಕೂಡ ಇಲ್ಲಿ ಗುರುತಿಸ್ಕೊಳ್ಬಾರ್ದು, ಹಾಗಾಗಿ ನೀವು ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಮನವಿ ಕೂಡ ಆ ಪ್ರಿನ್ಸಿಪಲ್ ಅವರು ಕೂಡ ಮುಂದೆ ಆಗದೆ ಇರುವ ಕಾರಣಕ್ಕಾಗಿ ಇದು ಇವತ್ತು ಭುಗಿಲೆದ್ದಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ ತರಗತಿಗಳ ಆರಂಭವಾದ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಶಾಕ್ ಎದುರಾಗಿತ್ತು. ಯಾಕಂತ ಹೇಳಿದ್ರೆ ಬಹುತೇಕ ಹಿಂದೂ ಧರ್ಮದ ಯುವಕರು ಕೂಡ ಕೇಸರಿ ಶಾಲ್ಗಳನ್ನ ಧರಿಸ್ಕೊಂಡು ಬಂದು ಇವತ್ತು ಕಾಲೇಜನ್ನ
ಸಭಾಂಗಣದಲ್ಲಿ ಇರ್ತಾರೆ. ಆ ಬಳಿಕವಾಗಿ ಏಕಾಏಕಿಯಾಗಿ ಕೂಡ ತರಗತಿಯನ್ನ ಪ್ರವೇಶ ಮಾಡಿ ಏನು ಟೀಚರ್ಸ್ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಕೇಸರಿ ಶಾಲ್ಗಳನ್ನ ಹಾಕೊಂಡೇ ಕೂಡ ಇವರು ಪಾಠವನ್ನ ಕೇಳಿರ್ತಕ್ಕಂಥದ್ದು. ಹೀಗಾಗಿ ಯಾವೊಂದು ಕಾರಣಕ್ಕಾಗಿ ಈ ರೀತಿಯಾದ ಘಟನೆಗಳು ಆಗ್ತಾ ಇದೆ ಅಂತ ಹೇಳಿ ಕೂಡ ಅಲ್ಲಿನ ಟೀಚರ್ಸ್ ಗಳಿಗಾಗಿರ್ಬೋದು, ಪ್ರಿನ್ಸಿಪಲ್ ಅವರು ಕೂಡ ಒಂದಿಷ್ಟು ಮನವರಿಕೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕೂಡ ಹಿಜಾಬ್ ಧರಿಸ್ಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿನಿಯವರನ್ನು ಕೂಡ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅವರು ಮನವೊಲಿಸಿಕೆ ಒಪ್ಪದೇ ಇರುವ ಕಾರಣಕ್ಕಾಗಿ ವಿದ್ಯಾರ್ಥಿನಿಗಳು ಕೂಡ ಮತ್ತಷ್ಟು ಸಿಡಿದೆದ್ದು ಎಲ್ಲಾ ವಿದ್ಯಾರ್ಥಿಗಳು ಕೂಡ ತರಗತಿಯನ್ನ ಬಹಿಷ್ಕಾರ ಮಾಡ್ಕೊಂಡು ಬಂದು ಸಭಾಂಗಣದಲ್ಲಿ ಕೂಡ ನಿಂತ್ಕೊಂಡಿರ್ತಕ್ಕಂಥದ್ದು. ನೀವು ಯಾವಾಗ ಆ ವಿದ್ಯಾರ್ಥಿನಿಯರ ಮೇಲೆ ಕ್ರಮವನ್ನ ಆಗ್ತದೆ ಅಲ್ಲಿಯವರೆಗೂ ಕೂಡ ನಾವು ಕೇಸರಿ ಶಾಲ್ಗಳನ್ನ ಧರಿಸಿಕೊಂಡೇ ಕಾಲೇಜ್ಗೆ ಬರ್ತೇವೆ ಅಂತ ಹೇಳಿ ಕೂಡ ಸದ್ಯಕ್ಕೆ ಮಾತುಗಳನ್ನ ಆಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈಗ ಕಾಲೇಜ್ ಕೂಡ ಈಗಾಗಲೇ ಬಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ಕೂಡ ಏನು ಹಿಂದೂ ಧರ್ಮದ ವಿದ್ಯಾರ್ಥಿಗಳು ಕೇಸರಿ ಶಾಲ್ಗಳನ್ನ ಹಾಕೊಂಡಿರ್ತಾರೆ ಅಥವಾ ಮುಸ್ಲಿಂ ಧರ್ಮದ ವಿದ್ಯಾರ್ಥಿನಿಯರು ಕೂಡ ಹಿಜಾಬ್ ಅನ್ನ ಧರಿಸ್ಕೊಂಡು ಬರ್ತಾರೆ ಎಂಬುದು ಕೂಡ ಸದ್ಯಕ್ಕೆ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಶಿಸ್ತು ಸ್ವಯಂವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ನಾಳೆ ಕಾಲೇಜ್ ಕೂಡ ಒಂದು ಸಭೆಯನ್ನ ಕರೆದಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಸಾಕ್ಷ್ಯಗಳಿಂದ ಡಿ ಗ್ಯಾಂಗ್ಗೆ ಸಂಕಷ್ಟ ಎದುರಾಗುತ್ತೆ, ಪ್ರಾಸಿಕ್ಯೂಷನ್ ಕೊಟ್ಟ ಸಾಕ್ಷ್ಯಗಳು ಎಷ್ಟು, ಯಾವ ಸಾಕ್ಷ್ಯಗಳು, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಗ್ಯಾಂಗ್ಗೆ ಈಗ ಟ್ರಯಲ್ನ ಸಂಕಷ್ಟ, ಒಂದ್ ಕಡೆ ಸಾಕ್ಷ್ಯದ ಸಂಕಷ್ಟ, ಏನಾಗುತ್ತೋ ಏನೋ ಅನ್ನುವ ಆತಂಕ. ಆದ್ರೆ ಯಾರ್ಯಾರ ಸಾಕ್ಷ್ಯಗಳನ್ನ ಈಗ ವಿಚಾರಣೆ ಮಾಡಲಾಗುತ್ತೆ, ಯಾವ ರೀತಿಯಾಗಿ ಸಾಕ್ಷ್ಯ ಸಂಕಷ್ಟಕ್ಕೆ ಕಾರಣ ಆಗಬಹುದು, ಕೊಲೆಯನ್ನ ನೋಡಿದವರು, ದರ್ಶನ್ ಗ್ಯಾಂಗ್ ಅನ್ನ ನೋಡಿದವರು, ಡಾಕ್ಟರು, ಪೊಲೀಸರು, ಬ್ಯಾಂಕ್ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸಾಕ್ಷ್ಯ ಇದರಲ್ಲಿ. ಇನ್ನು ರೇಣುಕಾಸ್ವಾಮಿ ಕೊಲೆಯ 272 ಸಾಕ್ಷ್ಯಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ನಿಮಗೆ ನಾವು ಈಗ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದ್ದೀವಿ ಎಷ್ಟು ಮಂದಿ 272 ಸಾಕ್ಷ್ಯಗಳು ಯಾರ್ಯಾರು ಏನು ಅನ್ನೋದರ ಕುರಿತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಈಗಾಗಲೇ 272 ಸಾಕ್ಷ್ಯಗಳು ಯಾವ ರೀತಿಯಾಗಿ ಡಿ ಗ್ಯಾಂಗ್ಗೆ ಸಂಕಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇದೆ, ಜೊತೆಗೆ ಇವತ್ತು ಕೋರ್ಟ್ನಲ್ಲಿ ಏನೇನಾಗುತ್ತೆ? ಖಂಡಿತವಾಗ್ಲೂ ನವಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೇನು ಟ್ರಯಲ್ ಕೂಡ ಅಷ್ಟೇ ಶುರುವಾಗಿರುವಂಥದ್ದು. ಟ್ರಯಲ್ ಶುರುವಾಗುವಂಥ ಹಂತದಲ್ಲಿಯೇ ಪ್ರಾಸಿಕ್ಯೂಷನ್ ಅವರು ಸುಮಾರು 272 ಸಾಕ್ಷಿಗಳನ್ನು ನಾವು ಈಗಾಗಲೇ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದೀವಿ. ಆ ಒಂದು ಸಾಕ್ಷಿಗಳ ಪ್ರಾಮುಖ್ಯತೆ ಏನು, ಆ ಒಂದು ಆಧಾರದ ಮೇಲೆ ನೀವು ಈಗಾಗಲೇ ವಿಚಾರಣೆಗೆ ಸಮನ್ಸನ್ನು ಜಾರಿ ಮಾಡಿ ಅನ್ನುವಂಥದ್ದು ಮನವಿಯನ್ನು ಕೂಡ ಅಷ್ಟೇ SP ಪ್ರಸನ್ನ ಕುಮಾರ್ ಅವರು ಕೋರ್ಟ್ಗೆ ಮಾಡಿಕೊಂಡಿದ್ರು. ಅದರಂತೆ ಇವತ್ತು ಬಹುತೇಕ ರೇಣುಕಾಸ್ವಾಮಿಯವರ ತಾಯಿ ಮತ್ತು ತಂದೆಗೆ ಸಮನ್ಸ್ ಜಾರಿ ಮಾಡೋದಕ್ಕೆ ಕೋರ್ಟ್ ಕೂಡ ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ಯಾಕಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯವರ ತಂದೆ ತಾಯಿ ಅತಿ ಮುಖ್ಯವಾದಂಥ ಸಾಕ್ಷಿಗಳಾಗಿದ್ದರು. ಇದರ ಜೊತೆಗೆ ಈಗಾಗಲೇ ಪೊಲೀಸರು ತನಿಖೆ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಕೊಟ್ಟಿದ್ರು. ಆ ಒಂದು ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ 272 ಸಾಕ್ಷಿಗಳ ಪೈಕಿ 2 ಸಾಕ್ಷಿಗಳು ಐ ವಿಟ್ನೆಸಸ್ ಆಗಿದ್ದಾರೆ. ಅಂದರೆ ರೇಣುಕಾಸ್ವಾಮಿಯನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡ್ತಿರುವಂಥದ್ದಾಗಿರ್ಬೋದು, ನಟ ದರ್ಶನ್ ಸೇರಿದಂತೆ ಉಳಿದಂಥ ಆರೋಪಿಗಳು ಕೊಲೆ ಮಾಡುವಂಥ ದೃಶ್ಯ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಅಷ್ಟೇ ತಮ್ಮ ಕಣ್ಣಾರೆ ಕಂಡಿದ್ದೀವಿ ಅನ್ನುವಂಥದ್ದನ್ನು 2 ಜನ ಐ ವಿಟ್ನೆಸಸ್ಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ಅಷ್ಟೇ ಪ್ರಮುಖ ಸಾಕ್ಷಿಗಳು ಅಂತ ಈಗಾಗಲೇ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೂ ಕೂಡ 5 ಜನ ಒಂದು ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಉಳಿದಂಥ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೂಡ ಈಗಾಗಲೇ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅವರು ಒಟ್ಟು 5 ಜನ ಇದ್ದಾರೆ. ಅವರು ಕೂಡ ಅಷ್ಟೇ ನಟ ದರ್ಶನ್ನ ಕಾರು ಯಾವ ಟೈಮಿಗೆ ಬಂತು, ಯಾವ ಟೈಮ್ಗೆ ಎಕ್ಸಿಟ್ ಆಯಿತು ಅನ್ನುವಂಥದ್ರಿಂದ ಹಿಡಿದು ಆ ಕಾರ್ನಲ್ಲಿ ಯಾರೆಲ್ಲ ಇದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದು ಬಿಟ್ಟರೆ ಉಳಿದಂತೆ FSL ಮತ್ತು CFSLನ 15 ಸಾಕ್ಷಿಗಳು ಕೂಡ ಈಗಾಗಲೇ ಪ್ರಮುಖವಾಗಿರುವಂಥದ್ದು. ಅದರಲ್ಲೂ ಕೂಡ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ಒಂದು ಮೊಬೈಲ್ನಲ್ಲಿ ಈ ಒಂದು ಕುರಿತಾಗಿ ಕಾನ್ವರ್ಸೇಷನ್ ಮಾಡಿರುವಂಥದ್ದಾಗಿರ್ಬೋದು, ಫೋನ್ ಕಾಲ್ಗಳ ಮಾತನಾಡಿರುವಂಥದ್ದಾಗಿರ್ಬೋದು, ಜೊತೆಗೆ ಒಂದಷ್ಟು ವಾಟ್ಸಪ್ನ ಮೆಸೇಜಸ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಅಷ್ಟೇ ಈಗಾಗಲೇ FSLನ ವರದಿಗಳು ಅಂತೇಳಿ ಕನ್ಸಿಡರ್ ಮಾಡಿಕೊಂಡು ಅದು ಒಟ್ಟು 15 ಸಾಕ್ಷಿಗಳು ಈಗಾಗಲೇ FSLನೂ ಕೂಡ ಇರುವಂಥದ್ದು. ಇದು ಬಿಟ್ಟರೆ ಉಳಿದಂತೆ ವಿಟ್ನೆಸಸ್ ಆಗಿರ್ಬೋದು, ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಏನು ಮಹಜರಾಗಿತ್ತು ಅವರಿಂದ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಬ್ಯಾಂಕ್ನ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಅಷ್ಟೇ ಸೇರಿಕೊಂಡು ಒಟ್ಟು 272 ಜನ ಸಾಕ್ಷಿಗಳು ಅಂತ ಈಗಾಗಲೇ ಕನ್ಸಿಡರ್ ಮಾಡಿಕೊಂಡು ಅದರಲ್ಲೂ ಕೂಡ ಐ ವಿಟ್ನೆಸಸ್ ಮತ್ತು ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಮೊದಲನೇದಾಗಿ ವಿಚಾರಣೆ ಮಾಡಬೇಕು ಅಂತ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದೆ. ಅದರಂತೆ ಇವತ್ತು ಬಹುತೇಕ ರೇಣುಕಾಸ್ವಾಮಿಯವರ ತಂದೆ ಮತ್ತು ತಾಯಿ ಮತ್ತು ಸೆಕ್ಯೂರಿಟಿ ಗಾರ್ಡ್ ಏನು ಒಂದು ರೇಣುಕಾಸ್ವಾಮಿ ಶವವನ್ನು ಮೊದಲನೇದಾಗಿ ನೋಡಿದ್ದ ಆ ಒಂದು ಸೆಕ್ಯೂರಿಟಿ ಗಾರ್ಡ್ಗೂ ಕೂಡ ಅಷ್ಟೇ ಸಮನ್ಸನ್ನು ಇಶ್ಯೂ ಮಾಡುವಂಥ ಸಾಧ್ಯತೆಗಳು ಇವತ್ತು ದಟ್ಟವಾಗಿ ಕಂಡು ಬರ್ತಾ ಇದೆ. ನವಿತಾ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ.